ಸುರೇಶ್ ಅವರ ಈ ಹೇಳಿಕೆಗೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಪ್ರತಿಭಟನೆ ಆಯಿತು. ಜೊತೆಗೆ ಬೆಂಗಳೂರಿನ ಜೊತೆಗೆ ವಿಜಯಪುರದಲ್ಲೂ ಕೂಡ ಬಿಜೆಪಿ ಪ್ರೊಟೆಸ್ಟ್ಗೆ ಮುಂದಾಗಿದೆ. ಬೆಂಗಳೂರು ಬಳಿಕ ವಿಜಯಪುರದಲ್ಲೂ ಬಿಜೆಪಿ ಪ್ರತಿಭಟನೆಗೆ ಮುಂದಾಗ್ತಾ ಇದೆ. ಡಿಕೆ ಸುರೇಶ್ ಅವರ ಹೇಳಿಕೆಗೆ ಸಂಬಂಧಪಟ್ಟಂತೆ ವಿಜಯಪುರ ಜಿಲ್ಲಾ ಕೋರ್ಟ್ ಬಳಿ ಇರುವಂತಹ ಕಚೇರಿ ಬಳಿ ಬಿಜೆಪಿ ಕಾರ್ಯಕರ್ತರೆಲ್ಲರೂ ಕೂಡ ಜಮಾಯಿಸಿ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ. ಬೆಳಗ್ಗೆ ತಾನೇ ನಾವು ನೋಡಿದ್ವಿ ಡಿಕೆ ಸುರೇಶ್ ಸಂಸದರ ನಿವಾಸದ ರಸ್ತೆಯಲ್ಲಿ ಯಾವ ರೀತಿಯಾಗಿ ಜಮಾವಣೆಗೊಂಡಿದ್ರು, ಪೊಲೀಸರು ವಶಕ್ಕೆ ಪಡೆದ್ರು ಅಂತ. ಸದ್ಯ ನೀವು ನೋಡ್ತಾ ಇರುವಂತದ್ದು ವಿಜಯಪುರದಲ್ಲಿ ಯಾವ ರೀತಿಯಾಗಿ ಅವರ ಹೇಳಿಕೆಯ ಕಿಚ್ಚು ಹೆಚ್ಚಾಗಿದೆ ಅಂತ. ಡಿಕೆ ಸುರೇಶ್ ಅವರ ಹೇಳಿಕೆಯ ವಿರುದ್ಧ ಮತ್ತು ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧವೂ ಕೂಡ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಅಂದ್ರೆ ಅವರು ರಾಷ್ಟ್ರಪತಿಗೆ ಏಕವಚನ ಪದವನ್ನು ಬಳಸಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸದ್ಯ ವಿಜಯಪುರ ಜಿಲ್ಲಾ ಕೋರ್ಟ್ ಬಳಿ ಇರುವಂತಹ ಕಚೇರಿಯ ಮುಂಭಾಗದಲ್ಲಿ ಬಿಜೆಪಿ ಕಾರ್ಯಕರ್ತರೆಲ್ಲರೂ ಕೂಡ ಜಮಾವಣೆಗೊಂಡು ಡಿಕೆ ಸುರೇಶ್ ಅವರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇರೋ ಚಿತ್ರಣ ಇದು. ಎಲ್ಲ ಪ್ರತಿಭಟನೆಗಳು ಮತ್ತು ಒಂದು ಧಿಕ್ಕಾರದ ಕೂಗು ಕೇಳಿ ಬರ್ತಾ ಇರುವಂತದ್ದು ಬಜೆಟ್ ದಿನ ಡಿಕೆ ಸುರೇಶ್ ಸಂಸದರು ಕೊಟ್ಟಂತಹ ಹೇಳಿಕೆ, ಪ್ರತ್ಯೇಕ ದೇಶದ ಹೇಳಿಕೆಯನ್ನು ಕೊಟ್ಟಿದ್ರು. ಅದಕ್ಕೆ ವಿರೋಧಿಸಿ ನಡೀತಾ ಇರುವಂತಹ ಪ್ರತಿಭಟನೆ. ಒಂದು ಕಡೆ ಬೆಂಗಳೂರಿನ ಚಿತ್ರಣವನ್ನ ಗಮನಿಸ್ತಾ ಇದ್ರಿ. ಇದು ಬೆಳಗ್ಗೆ ಸಂಸದರ ನಿವಾಸದ ಎದುರಿನ ರಸ್ತೆಯಲ್ಲಿ ಜಮಾವಣೆಗೊಂಡಿದ್ರು ಕಾರ್ಯಕರ್ತರು, ಬಿಜೆಪಿಯವರು ಅವರನ್ನು ವಶಕ್ಕೆ ಪಡೆದ್ರು. ಸದ್ಯ ವಿಜಯಪುರದಲ್ಲೂ ಕೂಡ ಅಂಥದ್ದೇ ಚಿತ್ರಣ ಕಂಡು ಬರ್ತಾ ಇದೆ.